ಇಲ್ಲಿ ನೋಡಿ ಬರೀ 2999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ BMRD ಅಪ್ರೂವ್ಡ್ ಇರ್ತಕ್ಕಂತ ಇಂಡಿವಿಜುವಲ್ ಈ ಖಾತಾ ಇರ್ತಕ್ಕಂತ ಸೈಟ್ಗಳು ಸೇಲ್ಗಿದಾವೆ ನೋಡಿ. 30-40 ಬೇಕಾ 30-50 ಬೇಕಾ 1200 ಸ್ಕ್ವೇರ್ ಫೀಟ್ ಇಂದ ಹಿಡಿದು 1500 ಸ್ಕ್ವೇರ್ ಫೀಟ್ ವರೆಗೂ ಇಲ್ಲಿ ಸೈಟ್ ಸಿಗ್ತಾ ಇದಾವೆ. 70 to 80% ಲೋನ್ ಆಗುತ್ತೆ. ಯಾಕೆಂದ್ರೆ ನೀವು ತಗೋತಿರೋದು BMRD ಏಕಾತಾ ಪ್ರಾಪರ್ಟಿ. ನೋಡಿ ಇದೇ ಕಮಿಂಗ್ ಸಂಡೇ ಮೆಗಾ ಲಾಂಚ್ ಇಟ್ಕೊಂಡಿದ್ದಾರೆ. ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿ, ರಾಜಾಜಿನಗರದಲ್ಲಿರಿ, ಜಯನಗರದಲ್ಲಾದ್ರೂ ಇರ್ರಿ, ಶಿವಾಜಿ ನಗರದಲ್ಲಾದ್ರೂ ಇರ್ರಿ, ಇವ್ರ ಕಡೆಯಿಂದಾನೆ ಪಿಕಪ್ ಡ್ರಾಪ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಏನ್ರಿ ಇದು ಈ ರೇಂಜಿ ಫೋರ್ಸು? ಎಷ್ಟು ಮನೆ ಕಟ್ತೀರಾ, ಏನ್ ಮಾಡ್ತೀರಾ ಹೇಳಿ? ನೀರಿನ ವ್ಯವಸ್ಥೆಗೆ ಯಾವುದೇ ಕಾರಣಕ್ಕೂ ಕೊರತೆ ಇಲ್ಲ. ಪಿಕಪ್ ಡ್ರಾಪ್ ಫ್ರೀ ಇದೆ ಅಂತ ಮಾತ್ರಕ್ಕೆ ನೀವು ಇಲ್ಲಿಗೆ ಬಂದೇಟ್ಕೆ ಬುಕಿಂಗ್ ಮಾಡಬೇಕು ತಗೋಬೇಕು ಅನ್ನೋದಂಥದ್ದೇನೂ ಇರಲ್ಲ. ಆದ್ರೆ ನೀವು ಸೈಟ್ ವಿಸಿಟ್ ಮಾಡದೆ ಇಟ್ಕೆನೆ ನೀವು ಬುಕಿಂಗ್ ಮಾಡದೆ ವಾಪಸ್ ಹೋಗೋದೇ ಇಲ್ಲ. ಅಷ್ಟು ವರ್ಲ್ಡ್ ಕ್ಲಾಸ್ ಎಮ್ಯುನಿಟೀಸ್ ಇರುವಂತಹ ಪ್ರಾಪರ್ಟಿ. ಹಿಂದೆ ನಮ್ಮ ತಾತ ನಿಮ್ಮ ತಾತ ಇವರೆಲ್ಲ ಪ್ರಾಪರ್ಟಿ ಮಾಡಿಟ್ಟಿದ್ದು ಮುಗಿದೋಯ್ತು. ಈಗ ನಾವುಗಳು ಏನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಯಾರು ಬಂದು ನೋಡ್ತೀರಾ, ಇಲ್ಲಿ ಇಷ್ಟಪಡ್ತೀರಾ, ಅದರದನ್ನ ರಿಜಿಸ್ಟ್ರೇಷನ್ ತನಕ ಪ್ರತಿಯೊಂದು ಟೇಕ್ ಕೇರ್ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಮುಗಿಸ್ಕೊಳ್ಳೋ ತನಕ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮದೇ ಇರುತ್ತೆ. ಸೊ ನಾವು ಬೆಸ್ಟಾಗಿ ಬೆಳೆಯೋಣ. ಏನ್ ಬೇಕು ಸಪೋರ್ಟು ನಮ್ಮ ಕಂಪ್ನಿ ಕಡೆಯಿಂದ ಪ್ರತಿಯೊಂದನ್ನು ನಾನು ಮಾಡ್ಕೊಡ್ತೀನಿ. ನೋಡಿ ಬೆಂಗಳೂರಿಂದ ಮೈಸೂರು ರೋಡಲ್ಲಿ ಹೆಜ್ಜಾಲ, ಬಿಡದಿ ಸುತ್ತಮುತ್ತ ಯಾರೆಲ್ಲ ಸೈಟ್ ನೋಡ್ತಾ ಇದ್ರೋ ಅಂಥವ್ರಿಗಾಗಿನೇ ಈ ಪ್ರಾಪರ್ಟಿ. ಎಕ್ಸಾಕ್ಟ್ಲಿ ಬಿಡದಿ ಮಾರ್ಕೆಟ್ ನಿಯರ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ನೋಡಿ CC ರೋಡ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಬೇಸಿಕ್ ಕಮ್ಯುನಿಟೀಸ್ ಏನಾಗಬೇಕೋ ಪ್ರತಿಯೊಂದು ರೆಡಿ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಬೆಂಗಳೂರಿಂದ ಮೈಸೂರು ರೋಡಲ್ಲಿ ಬಿಡದಿ ಮತ್ತೆ ಕೆಂಗೇರಿ, ಹೆಜ್ಜಾಲ, ವಂಡರ್ಲಾ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ನಾನು ಎಕ್ಸಾಕ್ಟ್ಲಿ ಬಿಡದಿಗೆ ವೆರಿ ನಿಯರ್ ಇರ್ತಕ್ಕಂಥ ಪ್ರಾಪರ್ಟಿಲಿ ಇದ್ದೀನಿ. ಏನು ಹೇಳಿ, ಕೆಂಗೇರಿ, ಹೆಜ್ಜಾಲ, ವಂಡರ್ಲಾ, ಬಿಡದಿ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಸೊ ಅಂಥವ್ರಿಗಾಗಿನೇ ಈ ವಿಡಿಯೋ ಮಾಡ್ತಾ ಇರೋದು. ಎಕ್ಸಾಕ್ಟ್ಲಿ ಬಿಡದಿ ವೆರಿ ನಿಯರ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಏನಿದೆ, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಸೊ ಏನಾದರೂ ಆಫರ್ ಕೊಡ್ತಾರಾ, ಸೊ ಏನು ಕೋಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸುಬ್ರಹ್ಮಣ್ಯ ಸರ್ ಜಾಯಿನ್ ಆಗ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಯಾರಿಗೆಲ್ಲ ಸೈಟ್ ಬೇಕು ಪೂರ್ತಿ ವಿಡಿಯೋ ನೋಡಿ, ಏನಾದರೂ ಡಿಸ್ಕೌಂಟ್ ಕೊಡ್ತಾರಾ, ಆಫರ್ ಕೊಡ್ತಾರಾ, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುಬ್ರಹ್ಮಣ್ಯ ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೂಪರ್. ಸೊ ಒಂದ್ ಸ್ವಲ್ಪ ದಿನ ಗ್ಯಾಪ್ ಆಯ್ತು ಅನ್ಸುತ್ತೆ. ಸೊ ಪದೇ ಹೊಸ ಪ್ರಾಜೆಕ್ಟ್ಗಳನ್ನ ತೋರಿಸ್ತಾನೆ ಇದ್ರಿ ನಮ್ಮ ಚಾನಲ್ಗಳ ಮುಖಾಂತರ. ಹೌದು. ಸೊ ಈಗ ಒಂದು ಹೊಸ ಪ್ರಾಜೆಕ್ಟ್ ಸಮೇತ ನಮ್ಮ ಚಾನಲ್ ಮುಖಾಂತರ ತೋರಿಸ್ತಾ ಇದೀವಿ ಅಲ್ವಾ? ಹೌದು ಸರ್, ಹೌದು. ಸೊ ಈಗ ನಾನು ಆಗ್ಲೇ ಅವ್ರಿಗೆ ಹೇಳಿದೆ, ಕೆಂಗೇರಿ, ಹೆಜ್ಜಾಲ, ವಂಡರ್ಲಾ, ಬಿಡದಿ ಸುತ್ತಮುತ್ತ ಯಾರೆಲ್ಲ ಸೈಟ್ ನೋಡ್ತಾ ಇದ್ರು ಅಂಥವ್ರಿಗಾಗಿನೇ ಈ ವಿಡಿಯೋ. ಈ ಪ್ರಾಪರ್ಟಿ ವೆರಿ ನಿಯರ್ ಟು ಬಿಡದಿ ಅಂತ ಹೇಳಿದೆ. ಸೊ ಇನ್ನು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ, ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕು ಅಂತಂದ್ರೆ ಜಸ್ಟ್ ಬಿಡದಿ ಇದೆಯಲ್ಲ, ಬಿಡದಿ ಮಾರ್ಕೆಟ್ ಇಂದ 3 ಕಿಲೋಮೀಟರ್ಸ್ ಅಲ್ಲಿ ನಮ್ದು ಲೇಔಟ್ ಇರೋದು ಸರ್. ಮಾರ್ಕೆಟ್ ಇಂದ 3 ಕಿಲೋಮೀಟರ್ ಟುವರ್ಡ್ಸ್ ನಿಮ್ಗೆ ಎಕ್ಸ್ಪ್ರೆಸ್ ವೇ ಸಿಕ್ಕತ್ತೆ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ದು ನೆಲಗುಳಿ ಕೆರೆ ಬಿಟ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ನಮ್ದು ಲೇಔಟ್ ಈ ಪ್ರಾಪರ್ಟಿ ಇರ್ತಕ್ಕಂತ ಒಂದು ಲೊಕೇಶನ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಎಷ್ಟು ಎಕರೆಯಲ್ಲಿ ಇರ್ತಕ್ಕಂಥ ಸರ್ ಇದು ಪ್ರಾಜೆಕ್ಟ್? ಇದು ಬಂದು 8.5 ಎಕರೆಯಲ್ಲಿ ಇರುವಂತಹ ಎಷ್ಟು ಸೈಟ್ಸ್ ಇದೆ? ಇದರಲ್ಲಿ 156 ಸೈಟ್ಗಳಿದೆ ಸರ್. 8.5 ಎಕರೆಯಲ್ಲಿ 156 ಸೈಟ್ಗಳು ಇರ್ತಕ್ಕಂಥ ಒಂದು ಲೇಔಟ್. ಹೌದು. ಲೇಔಟ್ಗೆ ಹೆಸರೇನಾದ್ರು? ಸರ್, ಒರಾಯನ್ ಕ್ಲಾಸಿಕ್ ಮೀಡೋಸ್ ಅಂತ ಅಂದ್ಬಿಟ್ಟು ಈ ಪ್ರಾಜೆಕ್ಟ್ ಹೆಸರು. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಜಸ್ಟ್ 3 ಕಿಲೋಮೀಟರ್ಸ್ ಇರುವಂತದ್ದು. ಒರಾಯನ್ ಕ್ಲಾಸಿಕ್ ಮೆಡೋಸ್. ಎಸ್, ಎಕ್ಸಾಕ್ಟ್ಲಿ. ಸೊ ಈ ಲೇಔಟ್ ನ ಹೆಸರು ಅಲ್ವಾ? ಯಾರಾದ್ರೂ ಎನ್ಕ್ವೈರಿ ಮಾಡ್ಬೇಕಾದ್ರೆ ಕಾಲ್ ಮಾಡಿ ಕೇಳೋದಾದ್ರೆ ಇಂಥ ಕಡೆ ಸೈಟ್ ನೋಡಿದ್ವಿ ಅನ್ನೋದಕ್ಕಿಂತ ಒರಾಯನ್ ಕ್ಲಾಸಿಕ್ ಮೆಡೋಸ್ ಅಲ್ಲಿ ಲೇಔಟ್ ಅಲ್ಲಿ ಸೈಟ್ ನೋಡಿದೆ ಅಂತ ಹೇಳಿದ್ರೆ ನಿಮಗೆ ಕ್ಲಾರಿಫೈ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಬಿಕಾಸ್ ತುಂಬಾ ಲೇಔಟ್ ಗಳ ವಿಡಿಯೋ ಮಾಡಿರೋದ್ರಿಂದ ಸೊ ನಿಮ್ಗೂ ಕೂಡ ಒಂದು ಕನ್ಫ್ಯೂಷನ್ ಇರಲ್ಲ ಯಾವ ಸೈಟ್ ಗಳ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಿಜ. ಸೊ ಇದೊಂದು ಮೈಂಡ್ ಅಲ್ಲಿ ಇರ್ಲಿ. ಸೊ ಸುಮಾರು 100 ಎಷ್ಟಂದ್ರಿ ಸರ್? 156 ಸೈಟ್ಗಳು. 156 ಸೈಟ್ಗಳು 8.5 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಹೌದು ಅಲ್ಲ ಸರ್? ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸರ್? 30-40 ಮತ್ತೆ 30-50 ಮತ್ತೆ ಕೆಲವೊಂದು 8 ಸೈಟ್ಗಳು ಉಳಿದಿದೆ ಸರ್. 30-40 30-50 1200 ಸ್ಕ್ವೇರ್ ಫೀಟ್ 1500 ಸ್ಕ್ವೇರ್ ಫೀಟ್ ಎರಡೂ ಡೈಮೆನ್ಷನ್ ಅಲ್ಲೂ ಅವೈಲೇಬಲ್ ಇರ್ತಕ್ಕಂಥದ್ದು. ಯಾವ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಸರ್, ಈಸ್ಟ್ ಮತ್ತೆ ವೆಸ್ಟ್ ಮತ್ತೆ ನಾರ್ತಲ್ಲೂ ಇದೆ ಸರ್. ಸೊ ಎಲ್ಲ ಫೇಸಿಂಗ್ ಅಲ್ಲಿ ಆಲ್ಮೋಸ್ಟ್ ಇದೆ. ಎಲ್ಲ ಫೇಸಿಂಗು ಇದೆ ಸರ್. ಇವನ್ ಸೌತು ಇದೆ, ಸೌತ್ ಕೂಡ ಇದೆ. ಇದೆ. ಸೂಪರ್ ಸರ್. ಹಾಗಾದ್ರೆ ಇದು ಏನ್ ಡಾಕ್ಯುಮೆಂಟ್ ಅಪ್ರೂವಲ್ ಬರುತ್ತೆ ಇದು? ಸರ್, ಇದು ಬಂದು BMRD ಎ ಖಾತಾ, ಇಂಡಿವಿಜುವಲ್ ಸೈಟ್ಗೆ ಈ ಖಾತಾ ಆಗಿರುವಂಥದ್ದು. ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿ ಬಂದಿರುವಂಥ ಎ ಖಾತಾ ಮತ್ತು ಈ ಖಾತಾ ಇರೋದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂತಹ ಒಂದು ಲೇಔಟ್ ಸರ್. ಸೊ BMRD ಅಪ್ರೂವ್ಡ್ ಅಂದರೆ ಟಾಪ್ ನಾಚ್ ಡಾಕ್ಯುಮೆಂಟ್ ಇರ್ತಕ್ಕಂಥ ಒಂದು ಪ್ರಾಪರ್ಟಿ. ಸೊ ಅದೇನು ಏಕಾತ ಅಂತ ನೀವು ಇಷ್ಟಪಡ್ತೀರೋ ಅದೇ ಏಕಾತ ಇರುವಂತಹ
ಒಂದು ಸೈಟ್ಗಳಲ್ಲಿ ಸೇಲ್ಗಿರ್ತಕ್ಕಂಥದ್ದು. ಹೌದು. ಇಂಡಿವಿಜುವಲ್ ಖಾತಾ ಅಲ್ವಾ? ಇಂಡಿವಿಜುವಲ್ ಎ ಖಾತಾ ಅಂಡ್ ಇಂಡಿವಿಜುವಲ್ ಈ ಖಾತಾ. ಸೊ 89 ಸೈಟ್ ತಗೊಂತೀರಾ ಅಂದ್ರೆ ಅದಕ್ಕೆ ಇಂಡಿವಿಜುವಲ್ ಆಗಿ ಬರುತ್ತೆ ಎ ಖಾತಾ ಈ ಖಾತಾ. ಹೌದು 88 ತಗೊಂತೀರಾ ಅದಕ್ಕೂ ಇಂಡಿವಿಜುವಲ್ ಆಗಿ ಬರುತ್ತೆ. ಹೌದು ಇಲ್ಲಿ ಇರ್ತಕ್ಕಂಥ ಯಾವುದೇ ಸೈಟ್ ತಗೊಂಡ್ರು ಕೂಡ ಆ ಸೈಟ್ ನಂಬರ್ ಅಲ್ಲೇ ಇಂಡಿವಿಜುವಲ್ ಆಗಿ ಬರುತ್ತೆ. ಹೌದು. ಇಡೀ ಲೇಔಟಿಗೆ ಬರಲ್ಲ ಖಾತಾ, ಇಡೀ ಇಂಡಿವಿಜುವಲ್ ಎ ಖಾತಾನೇ ಇರುತ್ತೆ. ಇಡೀ ಲೇಔಟ್ಗೆ ಕನ್ವರ್ಷನ್ ಆಗಿ ಎ ಖಾತಾ ಬಂದಿರುತ್ತೆ. ಅದಾದ್ಮೇಲೆ ಇಂಡಿವಿಜುವಲ್ ಸೈಟ್ಗೆ ಎ ಖಾತಾ ತಗೊಂಡು ಮತ್ತೆ ಈ ಖಾತಾನು ಅದ್ರಲ್ಲಿ ಮಾಡಿಸಿರ್ತೀವಿ. ಸೂಪರ್ ಸರ್. ಮತ್ತೆ ಈ ಲೇಔಟ್ ಅಲ್ಲಿ ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರ್ತಾರೆ. ಸೊ ತುಂಬಾ ಜನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಎಷ್ಟೋ ಜನ ನೋಡ್ತಾ ಇರೋದು. ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದ್ರೆ ಸರ್, ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದರೆ ಅದು ತುಂಬ ಜಾಸ್ತಿನೇ ಇದೆ. ಯಾಕೆ ಅಂತಂದರೆ ಇದು ಬಂದು ಬಿಡದಿ ಹತ್ತಿರ ಇರೋದ್ರಿಂದ ಎಕ್ಸ್ಪ್ರೆಸ್ ವೇಗೆ ಹತ್ತಿರ ಇದೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ. ಇದು ಬಂದು ನಿಮಗೆ ಇದಿದೆ, ಯಾವುದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಒಂದು ಬರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಬಂದು ಇದ್ರ ಹತ್ತಿರದಲ್ಲೇ ನಾವು ನೋಡಬೇಕು ಅಂತಂದ್ರೆ 500 ಮೀಟರ್ಸಲ್ಲಿ ನಮಗೆ PRR ರೋಡ್ ಬರುತ್ತೆ, ಪೆರಿಫೆರಲ್ ರಿಂಗ್ ರೋಡ್ ಬರುತ್ತೆ. ಸೊ ಸುತ್ತಮುತ್ತ ರೀಸೆಂಟ್ಲಿ ಓಪನ್ ಆಗಿದ್ದು ಪೆರಿಫೆರಲ್ ರಿಂಗ್ ರೋಡ್. ಪೆರಿಫೆರಲ್ ರಿಂಗ್ ರೋಡು ಎಲ್ಲ ಆಗಲೇ ಒಂದು ವೆರಿ ನಿಯರ್ ಸರ್ ಇಲ್ಲಿಂದ 7 ರಿಂದ 8 ವರ್ಷದಿಂದ ಕೆಲಸ ನಡೀತಾ ಇತ್ತು. ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ. ಬರೀ ಜಸ್ಟ್ ನಿಮಗೆ ಒಂದು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಸಿಗುತ್ತೆ ನಿಮಗೆ. ಸೂಪರ್. ಸೊ ಯಾವಾಗ ಬೇಕಾದರೂ ನಾವು ಪೂರ್ತಿ ಬೆಂಗಳೂರು ಪೂರ್ತಿ ಅದು 360 ಡಿಗ್ರಿಗೂ ಕನೆಕ್ಟಿವಿಟಿ ಇರೋದ್ರಿಂದ ಸೊ PRR ರೋಡು, STRR ರೋಡು ಎಲ್ಲ ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಟ್. ಸೊ ಒನ್ ಟೈಮಲ್ಲಿ ರಿಂಗ್ ರೋಡ್ ಅಂತ ಬಂತು, ಆಮೇಲೆ ನೈಸ್ ರೋಡ್ ಅಂತ ಬಂತು, ನೈಸ್ ರೋಡ್ ಆದ್ಮೇಲೆ ಈಗ ಪೆರಿಫೆರಲ್ ರಿಂಗ್ ರೋಡ್ ಅಂತ ಬಂದಿದೆ. ಸೊ ಆ ಒಂದು ಟ್ರಾಫಿಕ್ ದುಪ್ಪಟ್ಟನ ಕಮ್ಮಿ ಮಾಡೋದಕ್ಕೋಸ್ಕರ ಈ ತರ ಈಗ ಬಂದಿದೆ. ಇವತ್ತು ಪೆರಿಫೆರಲ್ ರಿಂಗ್ ರೋಡ್, ಇನ್ನೊಂದು ಫ್ಯೂಚರ್ ಅಲ್ಲಿ ಇನ್ನೊಂದು ರಿಂಗ್ ರೋಡ್ ಬರ್ಬೋದು. ಯಾವ್ದು ಅದಾದ್ಮೇಲೆ ಇದೆ, STRR ರೋಡ್ ಆಲ್ರೆಡಿ ಇದೆ. ಸೊ ಇವೆಲ್ಲ STRR ರೋಡ್ಗೆ ಪೆರಿಫೆರಲ್ ರಿಂಗ್ ರೋಡ್ ಕನೆಕ್ಟಿವಿಟಿ ಇರುತ್ತೆ. ಸೊ ಒಂದ್ಸಾರಿ ನೀವು ಪೆರಿಫೆರಲ್ ರಿಂಗ್ ರೋಡ್ಗೆ ಕನೆಕ್ಟ್ ಆದರೆ ಎಂಟ್ರಿ ಆದರೆ ಪೂರ್ತಿ ಬೆಂಗಳೂರು 360 ಡಿಗ್ರಿ ನೀವು ಎಲ್ಲಿ ಬೇಕಾದ್ರೂ ಕನೆಕ್ಟಿವಿಟಿ ರೀಚ್ ಆಗ್ಬೋದು. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನಾವು ಹೋಗ್ಬೋದು. ಬೆಂಗಳೂರು ಔಟ್ ಸೈಡ್ಗೆ ಮತ್ತೆ ಬೆಂಗಳೂರು ಇನ್ನೊಂದು ಸೈಡ್ಗೆ ಹೋಗಬೇಕು ಅಂದರೆ, ಇವನ್ ಈಗ ನಾವು ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ, ಈಗ ರೀಸೆಂಟಾಗಿ ಇನ್ನೊಂದು ನೀವು ಕೇಳ್ದಂಗೆನೇ ದೇವನಹಳ್ಳಿ ಏರ್ಪೋರ್ಟ್ಗೂ ರೀಚ್ ಆಗ್ಬೋದು. ಮತ್ತು ನಮ್ಮ ಹಾರೋಹಳ್ಳಿ ಹತ್ರ ಬರ್ತಾ ಇರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಇಲ್ಲಿಂದ ಜಸ್ಟ್ ಒಂದು 15 ಮಿನಿಟ್ಸ್ ಡ್ರೈವ್ ಅಷ್ಟೇನೆ. ಮತ್ತೆ ಎಷ್ಟೋ ಜನ ಮೆಜೆಸ್ಟಿಕ್ ಮುಖಾಂತರ ಬರ್ತಾ ಇದ್ರಿ, ಆ ದೀಪಾಂಜಲಿ ನಗರ ನೈಸ್ ರೋಡ್ ಕೂಡ ಓಪನ್ ಆಗಿದೆ. ಡೈರೆಕ್ಟ್ ಆಗಿ ಕನೆಕ್ಟ್ ನೈಸ್ ರೋಡ್ಗೆ ಎಂಟ್ರಿ ಆಗಿ ಅದ್ರ ಮುಖಾಂತರ ಕೂಡ ಇಲ್ಲಿ ಎಂಟ್ರಿ ಆಗ್ಬೋದು ಅಲ್ವಾ? ಹೌದು. ಅದು ಒಂದು GBA ರೋಡು, ಅದು ತುಂಬಾ ಚೆನ್ನಾಗಿ ಒಳ್ಳೆ ಈಗ ರೀಸೆಂಟ್ ಆಗಿ ಅದು ಓಪನ್ ಆಗಿದೆ. ಸೊ ಅದು ಬಿಟ್ಟು ಮತ್ತೆ ಇವಾಗ ಏನಂತಂತಂದ್ರೆ, ಇವಾಗ ಏನಿದೆ ಕೆಂಗೇರಿ ತನಕ ಮೆಟ್ರೋ ಸ್ಟೇಷನು, ಅದು ಬಿಡದಿ ತನಕ ಎನ್ಹಾನ್ಸ್ ಆಗಿದೆ, ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಅದು ಬಂದುಬಿಟ್ಟು ನಿಯರ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 to 4 ಇಯರ್ಸಲ್ಲಿ ಅದುವೇ ನಿಮಗೆ ಕನೆಕ್ಟಿವಿಟಿಗೆ ಸಿಕ್ಕುತ್ತೆ. ಸೊ ಅವೆಲ್ಲ ನಾವು ನೋಡೋದ್ರಿಂದ ಏನಾಗುತ್ತೆ ಅಂತಂದರೆ ಬೇರೆ ಲೆವೆಲ್ಗೇನೇ ಇದೆ. ಈಗ ನಿಮಗೆ ನೋಡಿ ತುಂಬ ಮೇಜರಾಗಿ ಈಗ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ನಿಮಗೆ ಗೊತ್ತಿದೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದ್ಬಿಟ್ಟು. ನಮಗೆ ಇದೇ ರೀತಿ ಬಂದುಬಿಟ್ಟು ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಸಿಕ್ಕತ್ತೆ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಸಿಕ್ಕತ್ತೆ. ಮತ್ತು ಕನೆಕ್ಟಿವಿಟಿ ಬಂದುಬಿಟ್ಟು ನಮಗೆ ಎಕ್ಸ್ಪ್ರೆಸ್ ವೇ ಕನೆಕ್ಟಿವಿಟಿ ಇದೆ, PRR ರಿಂಗ್ ರೋಡ್ ಕನೆಕ್ಟಿವಿಟಿ ಇದೆ. ನೆಕ್ಸ್ಟ್ ಬಂದುಬಿಟ್ಟು ರೆಗ್ಯುಲರ್ ಹಳೆ ಓಲ್ಡ್ ಮೈಸೂರು ರೋಡ್ ಇದೆ. ಸೊ ಮೆಟ್ರೋ ಕನೆಕ್ಟಿವಿಟಿ, ಇದೆಲ್ಲ ಕನೆಕ್ಟಿವಿಟಿಗೆ ತುಂಬ ಅದ್ಭುತವಾಗಿರುವಂಥ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ಆಲ್ರೆಡಿ ಡೆವಲಪ್ಡ್ ಇರ್ತಕ್ಕಂಥ ಏರಿಯಾದಲ್ಲೇ ಸೈಟ್ ತಗೊಂತಾ ಇದ್ರೆ, ಆ ಏರಿಯಾದಲ್ಲೇ ಪ್ರೈಮ್ ಲೊಕೇಶನ್ ಅಲ್ಲೇ ಲೇಔಟ್ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ರೆ. ಸುತ್ತಮುತ್ತ ಕಾಲೇಜಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಒಂದು ದೇವಸ್ಥಾನಗಳಾಗಿರ್ಬೋದು, A to Z ಅಲ್ಟಿಮೇಟ್ ಆಗಿರ್ತಕ್ಕಂಥ ಲೊಕೇಶನ್ ಅಲ್ವಾ ಸರ್? ಇನ್ವೆಸ್ಟ್ಮೆಂಟ್ ಮಾಡೋರ್ಗಂತೂ ಒಂಥರ ಏಳ್ ಮಾಡಿಸಿರ್ತಕ್ಕಂಥ ಜಾಗ ಅಂತ ಹೇಳ್ಬೋದು. ನಾನು ಅದನ್ನೇ ಹೇಳಕ್ ಬಂದೆ ಸರ್. ಈಗ ಯಾರು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮ್ಯಾಕ್ಸ್ ಟು 3 ಇಯರ್ಸಲ್ಲಿ ಡಬಲ್ ಆಗ್ಬೋದು, ತ್ರಿಬಲ್ ಆಗ್ಬೋದು. ನಾವು ಮಿನಿಮಮ್ ಏನಿದೆ ಒಂದು ನಮ್ಮ ಕೋಟ್ ಮಾಡಿರೋ ಪ್ರೈಸ್ಗೆ 2 ಇಯರ್ಸಲ್ಲಿ ಇದು ಡಬಲ್ ಆಗುತ್ತೆ ಅಂತ ನಾವು ಕೋಟ್ ಮಾಡಿರೋದು. ಬಟ್ ಇಲ್ಲಿ ಬೆಳೀತಾ ಇರೋ ರೀತಿ ನೋಡಿದ್ರೆ 2 to 3 ಇಯರ್ಸಲ್ಲಿ 3 ರಿಂದ 4 ಪಟ್ಟು ಜಾಸ್ತಿ ಆಗುತ್ತೆ. ಅಷ್ಟು ದೊಡ್ಡದಾಗಿ ಬರ್ತಾ ಆಗ್ಲೇ ನನ್ನ ಹತ್ರ ಹೇಳಿದ್ರಿ 2021ರಲ್ಲಿ ಇಲ್ಲೇ ಓಡಾಡ್ತಾ ಇದ್ದೆ ಸರ್, ಇಲ್ಲೂ ಕೂಡ ವರ್ಕ್ ಮಾಡಿದೀನಿ. ಹೌದು, ಜಾಗ ಏನು ಇರ್ಲಿಲ್ಲ, ಅಲ್ಲೆಲ್ಲೋ ಕಾರ್ ಬಿಟ್ಟು ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೆ. ಇವತ್ತು ನೋಡಿದ್ರೆ ನೋಡೋ ರೀತಿನೇ ಬೇರೆ ಇದೆ ಆ ಬಿಲ್ಡಿಂಗ್ ಸರ್. ಅದೆಲ್ಲ ಅಲ್ಲಿ ಜಸ್ಟ್ ಒಂದು 3-4 ಇಯರ್ಸ್ ಬ್ಯಾಕು ಅಲ್ಲಿ ಇದ್ದಿದ್ದೆಷ್ಟು ಅಂತಂದ್ರೆ, ಬಿಡದಿ ಹತ್ರ ಬಿಡದಿ ಮೈನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿಗಳು 3,000 ರೂಪಾಯಿ ಇತ್ತು, 2,300,000. ಇವತ್ತು 6,500-7,000 ರೂಪಾಯಿಗೂ ಅಲ್ಲಿ ಸಿಗ್ತಾ ಇಲ್ಲ. ಸೊ ಏನಾಗಿದೆ ಅಂತಂದರೆ, ಈ ಏರಿಯಾ ಬಂದುಬಿಟ್ಟು ಬಿಡದಿ ಏರಿಯಾ ಬಂದುಬಿಟ್ಟು ಮೈಸೂರು ರೋಡ್ ಏರಿಯಾ ಎಲ್ಲ ಬಂದುಬಿಟ್ಟು, ಇವನ್ ನೀವು ನೋಡಿ ಮೈಸೂರು ರೋಡಲ್ಲಿ ಅದೇ ರೀತಿ ನೀವು ಕಂಟಿನ್ಯೂ ಮಾಡಿದ್ರೆ, ಈವನ್ ರಾಮನಗರಕ್ಕೆ ಹೋದ್ರೂ ನಮಗೆ 4,000-5,000 ಕಮ್ಮಿ ಇಲ್ಲ. ನಾವು ಬಿಡದಿ ನಿಯರೆಸ್ಟೇ ನಾವು ನಿಜ ಹೇಳಬೇಕಂದ್ರೆ ಬೆಸ್ಟ್ ಪ್ರೈಸ್ ಕೋಟ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಅವ್ರಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಪ್ರತಿಫಲ ಅಂತೂ ಸಿಕ್ಕತ್ತೆ, ಅದು ಗ್ಯಾರಂಟಿ ಇದೆ. ಬಿಕಾಸ್ ಆಫ್ ಡಾಕ್ಯುಮೆಂಟು ಎ ಖಾತಾ ಇರೋದ್ರಿಂದ ನಥಿಂಗ್ ಟು ವರಿ ಅಬೌಟ್ ಡಾಕ್ಯುಮೆಂಟ್ಸ್. ಸೊ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಿ ಸರ್ ಲೇಔಟಲ್ಲಿ?
ಸರ್ ಲೇಔಟಲ್ಲಿ ಆಲ್ಮೋಸ್ಟ್ ಒಂದು 30+ ಎಮ್ಯುನಿಟೀಸ್ ಇದೆ ಸರ್. ಓವರ್ ಹೆಡ್ ಟ್ಯಾಂಕ್ ಇದೆ, ಪಾರ್ಕ್ಗಳಿದೆ, ಕಿಡ್ಸ್ ಪ್ಲೇ ಏರಿಯಾ ಇದೆ, ವೈಡ್ ರೋಡ್ಸ್ಗಳಿದೆ. ನೀವೇ CC road ನೋಡ್ತಾ ಇದ್ದೀರಾ, CC ರೋಡ್ ಕೊಟ್ಟಿದ್ದೀವಿ. ಪಾರ್ಕ್ಗಳೆಲ್ಲ ನೋಡಿ ಆಲ್ರೆಡಿ ಮ್ಯಾಂಗೋ ಟ್ರೀಸ್ ಎಲ್ಲ ಇದೆ. ಸೊ ತುಂಬ ಚೆನ್ನಾಗಿ ಕಿಡ್ಸ್ ಪ್ಲೇ ಏರಿಯಾ ಅಂತ ಹಿಡಿದು ಪ್ರತಿಯೊಂದು ಒಂದು ಕ್ಲಬ್ ಹೌಸು ಕೊಡ್ತಾ ಇದ್ದೀವಿ, STP ಇದೆ, ಪ್ರತಿಯೊಂದನ್ನು ನಾವು ಮಾಡಿಸ್ತಾ ಇದ್ದೀವಿ ಸರ್ ಇಲ್ಲಿ. ಸೊ ಇಷ್ಟು ಅಮ್ಯುನಿಟೀಸ್ ಡೈರೆಕ್ಟಾಗಿ ಬಂದರೆ ನಿಮಗೂ ಗೊತ್ತಾಗುತ್ತೆ, ಒಂದು ಬೇಸಿಕ್ ಅಮ್ಯುನಿಟೀಸ್ ಏನು ಬೇಕು ಅದೆಲ್ಲ ವ್ಯವಸ್ಥೆ ಇರತಕ್ಕಂಥದ್ದು. ಹಾಗೆಯೇ ಬೋರ್ ಎಷ್ಟಿದೆ ಸರ್ ಇಲ್ಲಿ? ಸರ್ ಬೋರ್ ಬಂದುಬಿಟ್ಟು 2 ಬೋರ್ ಇದೆ. 2 ಬೋರ್ ಇದೆ. ಇಲ್ಲಿ ಬಂದುಬಿಟ್ಟು ಜಸ್ಟ್ ಒಂದು 150-160 ಫೀಟ್ಗೆ ನಮಗೆ 1 ಇಂಚ್ ತನಕ ನೀರು ಬರ್ತಾ ಇದೆ. ನೀರಿಗೆ ತುಂಬ ಅದ್ಭುತವಾಗಿದೆ. ಇವಾಗ ನೀರನ್ನ ಅಲ್ಲಿ ಬಿಟ್ಟು ತೋರಿಸಿದ್ರಿ. ಇನ್ನೊಂದ್ಸರಿ ಈಗ ನೋಡಿ, ಸೊ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸೊ ಆ ಸ್ಪೀಡೇ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಯಾರಾದರೂ ಮನೆ ಕಟ್ತೀನಿ, ಸೊ ನೀರಿನ ಕೊರತೆ ಇದೆ ಅಂತಂದರೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀರು ಯಾವ ಥರ ಫೋರ್ಸ್ ಇದೆ ಅಂತ ಹೇಳ್ಬಿಟ್ಟು, ಸೊ ನೀರಿನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇದಲ್ದಲೆ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಸೊ ಇಷ್ಟು ವ್ಯವಸ್ಥೆ ಕೂಡ ಸೊ ಈ ಲೇಔಟಲ್ಲಿ ಇರ್ತಕ್ಕಂಥದ್ದು. ಸರ್ ಅಮ್ಯುನಿಟೀಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮತ್ತೆ ಇಲ್ಲಿಂದ ಇನ್ನೂ ಒಂದು ನಾನು ಇಂಪಾರ್ಟೆಂಟ್ ಆಗಿ ಹೇಳಬೇಕಾಗಿದೆ. ಜಸ್ಟ್ 5 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ಹೆಜ್ಜಾಲ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಇದಕ್ಕೆ ಹೆಜ್ಜಾಲ ರೈಲ್ವೆ ಸ್ಟೇಷನ್. ಹೆಜ್ಜಾಲ ರೈಲ್ವೆ ಸೊ ಸ್ಟೇಷನ್ ನಾವೇನು ವಂಡರ್ಲಾ ನಿಯರ್ ಅಂತೀವೋ ಆ ಹೆಜ್ಜಾಲ ಅದು ಕೂಡ ಹತ್ರ ಇದೆ. ರೈಲ್ವೆ ಸ್ಟೇಷನ್ ತುಂಬ ಹತ್ರ. ಅದು ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಅಲ್ಲ. ಮೈಸೂರು ಬೆಂಗಳೂರು ರೈಲ್ ಇದೆಯಲ್ಲ, ಆ ರೈಲ್ದು ಸ್ಟೇಷನ್ ಬಂದು ಹೆಜ್ಜಾಲದಲ್ಲೂ ಇದೆ, ಕೆಂಗೇರಿನಲ್ಲೂ ಇದೆ. ಹೆಜ್ಜಾಲ ರೈಲ್ವೆ ಸ್ಟೇಷನ್ ಜಸ್ಟ್ 5 ಮಿನಿಟ್ಸ್. ಹೌದು ಸರ್. ಈಗ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು ಸರ್ ನಿಜ ಹೇಳಬೇಕಂದ್ರೆ ತುಂಬ ಕಮ್ಮಿ ರೇಟನ್ನು ನಾವು ಕ್ಲೋಟ್ ಮಾಡ್ತಾ ಇದ್ದೀವಿ. ನೋಡಿ, ನಾನು ಹೇಳ್ದಂಗೆನೇ ಬಿಡದಿ ನಿಯರ್ ಬಂದುಬಿಟ್ಟು 6,500-7 ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಗೆ ಹೆಂಗಾಗಿದೆ ಅಂತಂತಂದರೆ, ನಮಗೆ ಆ್ಯಕ್ಚುಲಿ ನೀವೇ ಬೇಕಾದಷ್ಟು ವೀಡಿಯೋದಲ್ಲಿ ನೋಡಿದ್ದೀರಾ, ನಾವು ಹೇಳೋದೇನು ಬೇಗ ನಾವು ಕ್ಲೋಸ್ ಮಾಡಬೇಕು, ನೆಕ್ಸ್ಟ್ ಪ್ರಾಜೆಕ್ಟಿಗೆ ನಾವು ಹೋಗ್ತೀವಿ, ಮಾರ್ಜಿನ್ ತುಂಬ ಕಮ್ಮಿ ಇಟ್ಕೊಂಡು ಮಾಡೋದು. ಜಸ್ಟ್ ನಾವು 2,999 ಅಷ್ಟೇ ಕೋಟ್ ಮಾಡ್ತಾ ಇದ್ದೀವಿ. 2,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದ್ದೀವಿ. ಸೊ ಮಿನಿಮಮ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 1,200 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್. ಹೌದು, 30-40. ಹೌದು, 30-40. 2,999 ರೂಪಾಯಿ. ಹೌದು ಅಲ್ವಾ ಸರ್? ಹೌದು. ಸೊ ಅದರಲ್ಲೂ ನೆಗೋಷಿಯಬಲ್ ಸರ್ ಇರುತ್ತೆ. ಏನು ಈ ಕಮಿಂಗ್ ಸಂಡೇ ಬಂದುಬಿಟ್ಟು ನಾವು ಮೆಗಾ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಮೆಗಾ ಲಾಂಚ್ಗೆ ಯಾರು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಅವತ್ತಿನ ಮಾತ್ರ ಒಂದು ಬೆಸ್ಟ್ ನೆಗೋಷಿಯೇಷನ್ ನಾವು ಮಾಡ್ಕೊಡ್ತಾ ಇದ್ದೀವಿ. ಸೂಪರ್. ಅದರಲ್ಲೂ ನೆಗೋಷಿಯಬಲ್ ಇದೆ ಅಂತ ಹೇಳ್ತಾ ಇದ್ರೆ. ಕಮಿಂಗ್ ಸಂಡೇ ಮೆಗಾ ಲಾಂಚ್ ಕೂಡ ಇದೆ. ಹೌದು ಸರ್, ಹೌದು ಸರ್. ಮತ್ತೆ ಆಫರ್ ಅಂತ ಏನಾದರೂ ಕೊಡ್ತೀರಾ ಸರ್? ಏನಿಲ್ಲ, ಮೆಗಾ ಲಾಂಚ್ಗೆ ಯಾರು ಬರ್ತಾರೆ ಅವ್ರಿಗೆ ನೆಗೋಷಿಯೇಷನ್ನು. ಮೆಗಾ ಲಾಂಚ್ ಮುಗಿದ ಮೇಲೆ ನೀವು ನೆಕ್ಸ್ಟ್ ಸಂಡೇ ಬಂದರೆ ನಿಮಗೆ 100% 200 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಪ್ರಿಸಿಯೇಷನ್ ಆಗುತ್ತೆ ಸರ್. ನಾವು ಇಟ್ಟಿರೋದು ಕಮ್ಮಿ ರೇಟ್ಗೆ. ನಾವು ಬರ್ತಾ ರೋಡ್ ಕೂಡ ಅಬ್ಸರ್ವ್ ಮಾಡ್ತಾ ಬಂದ್ವಿ. ಸೊ ಎಲ್ಲ ವೈಡ್ ಆಗ್ತಾ ಇದೆ ರೋಡು. ಅದೆಲ್ಲ ಕಂಪ್ಲೀಟೆಡ್ ಆಯಿತು ಅಂತ ಅಂದರೆ ಈಗ ಏನು ಹೇಳ್ತಾ ಇದ್ರು, ಆ ಪ್ರೈಸಲ್ಲಿ ಇನ್ನೂ ಅಪ್ರಿಸಿಯೇಷನ್ ನೋಡೋಂಥ ಸಾಧ್ಯತೆ ಜಾಸ್ತಿ ಇರ್ತದೆ. 100% ಸರ್. 90% ರೋಡ್ ವೈಡ್ನಿಂಗ್ ಆಗೋಗಿದೆ. ಇನ್ನೇನಿದ್ರೂ ಜಸ್ಟ್ ಇಲ್ಲಿ ಒಂದು 10 ಮೀಟರ್ಸ್ ಮಾತ್ರ ಒಂದು ವೈಡ್ನಿಂಗ್ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಬಿಟ್ಟರೆ ಎಲ್ಲ ದೊಡ್ಡ ರೋಡ್ಗಳೇ ಇದೆ. ಎಲ್ಲ ಬಂದುಬಿಟ್ಟು 40 ಅಡಿ 60 ಅಡಿ ರೋಡೆ, 60 ಅಡಿ ರೋಡ್ ದೊಡ್ಡದಿರೋದೆಲ್ಲ. ಸೊ 2 ಬಸ್ಗಳು 4 ಕಾರ್ಗಳು ಓಡಾಡೋವಂಥ ಒಂದು ದೊಡ್ಡ ವೈಡ್ನಿಂಗ್ ರೋಡನ್ನು ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಸಾರಿ ರೋಡು ಚೆನ್ನಾಗಾಗಿ ಒಂದು ಟಾರ್ ಬಿದ್ದು ಎಲ್ಲ ಆದರೆ ಆ ರೇಟ್ಗಳೇ ಬೇರೆ ಆಗಿಬಿಡುತ್ತೆ ಸರ್. ಹೌದು. ಹೀಗಾದ್ರೆ 2,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು. BMRD ಇಂಡಿವಿಜುವಲ್ ಏಕತ ಇರತಕ್ಕಂಥ ಪ್ರಾಪರ್ಟಿ. ಹೌದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಕನ್ಸ್ಟ್ರಕ್ಷನ್. ಹೌದು. ಸೊ ಲೋನ್ ಅಲ್ಲಿ ಹೋಗ್ತೀನಿ ಅಂದ್ರೆ ಅರೌಂಡ್ ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು ಸರ್? ಸರ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ 80% ತನಕ ಆಗುತ್ತೆ. 80% ಲೋನ್ ಆಗುತ್ತೆ. ಸೈಟ್ ಕಡೆಯಿಂದಾನೇ ಈಸಿಯಾಗಿ ಮಾಡಿಸ್ಕೊಡ್ತೀರಾ? ಬರೀ ಸೈಟ್ ತಗೋತೀವಿ ಅಂತಂದ್ರೆ 80% ತನಕ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡಿಸ್ಕೊಡ್ತೀವಿ. ಸೊ ಓಕೆ, ಪರವಾಗಿಲ್ಲ. ನಾನು 70% ರೆಗ್ಯುಲರ್ ನಾವು ಕೊಡೋದು 70% ಆ್ಯಸ್ ಯೂಶುವಲ್ ಲೋನ್ ಸಿಕ್ಕತ್ತೆ. ನನಗೆ 80% ತನಕ ಬೇಕು ಅಂತಂದ್ರು ನಾವು ಪುಷ್ ಮಾಡಿ ಮಾಡಿಸ್ಕೊಡ್ತೀವಿ ಪ್ರೊಫೈಲ್ ಚೆನ್ನಾಗಿದ್ರೆ. ಇಲ್ಲ ಕನ್ಸ್ಟ್ರಕ್ಷನ್ಗೆ ಹೋಗ್ತೀನಿ ಅಂತಂದವ್ರಿಗೆ 90% ತನಕ ನಾನು ಮಾಡಿಸ್ಕೊಡ್ತೀನಿ. ಅಲ್ಲಿವರೆಗೂ ಇದೆ. 90% ತನಕ ಮಾಡಿಸ್ಕೊಡ್ತೀನಿ. ಸೂಪರ್ ಸರ್. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ವಿ. ಹಾಂ. ಸೊ ನೋಡಿ ಸ್ನೇಹಿತರೆ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಅದ್ರದ್ದಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಲೀಗಲ್ ಲಾಯರ್ಸ್ ಒಬ್ಬರಲ್ಲ ಇಬ್ಬರ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಡೆಯಿಂದ ಕೊನೆಯದಾಗಿ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ, ಇವಾಗ ನಮ್ಮ ಸ್ನೇಹಿತರು MEP ಚಾನಲ್ ಅವರು ಬಂದು ಸುಮಾರಷ್ಟು ಅವ್ರ ಕಡೆಯಿಂದ ಬಂದು ಸುಮಾರಷ್ಟು ನಾವು ಪ್ರಾಜೆಕ್ಟ್ಸನ್ನು ವಿಡಿಯೋ ಮಾಡಿಸಿದ್ದೀವಿ. ಸೊ ತುಂಬ ಜನ ಅವರ ಕಸ್ಟಮರ್ಗಳು ಬಂದುಬಿಟ್ಟು ನಮ್ಮ ಹತ್ರ ಬೈ ಮಾಡಿದ್ದಾರೆ ಮತ್ತು ಖುಷಿಯಾಗಿದ್ದಾರೆ. ಸೊ ಅದೇ ರೀತಿ ಈ ಪ್ರಾಜೆಕ್ಟುವೆ ಯಾರು ಇವ್ರ ಕಡೆಯಿಂದ ಬರ್ತಾರೆ, ನಾವು MEP ಚಾನಲಿಂದ ನೋಡ್ಕೊಂಡು ಬಂದಿದ್ದೀವಿ ಅಂತ ಯಾರು ಹೇಳ್ತಾರೆ, ನಮಗೆ ಕಾಲ್ ಮಾಡ್ತಾರೆ. ನೋಡಿ, ನಾವು ಯಾವುದೇ ಸರ್ವಿಸ್ಗಳು ಹೆಂಗಿರುತ್ತೆ ಅಂತಂದರೆ, ಭಾನುವಾರಕ್ಕೆ ಪ್ರತಿಯೊಬ್ಬರಿಗೂ ಡೋರ್ ಸ್ಟೆಪ್ಗೆ ನಾವು ಕ್ಯಾಬ್ ಫೆಸಿಲಿಟಿ, ಫ್ರೀ ಕ್ಯಾಬ್ ಫೆಸಿಲಿಟಿ ಕೊಡ್ತಾಯಿದ್ದೀವಿ.
ಎಲ್ಲಿ ಬೆಂಗಳೂರಿಂದ ಯಾವುದೇ ಮೂಲೆಯಲ್ಲಿದ್ರೂ ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಮನೆ ಹತ್ರಕ್ಕೆ ಬಿಡ್ತೀವಿ. ಬುಕ್ಕಿಂಗ್ ಮಾಡ್ಕೊಳ್ಳೋದು ಮ್ಯಾಂಡೇಟ್ರಿ ಏನಿರಲ್ಲ, ಇಷ್ಟ ಆದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ. ಪಿಕಪ್ ಡ್ರಾಪು ಫ್ರೀ ಇರುತ್ತೆ. ಮತ್ತು ಇವ್ರಿಗೆ ಹೇಳ್ದಂಗೆನೇ ಈಗ MEP ಚಾನಲ್ ಕಡೆಯಿಂದ ಯಾರು ಬರ್ತಾರೆ ಸಂಡೇ, ಅವ್ರಿಗೆ ಬೆಸ್ಟ್ ರೇಟ್ಗಳನ್ನು ಒಳ್ಳೆ ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಒಳ್ಳೆ ಅವ್ರ ಕಡೆಯಿಂದ ಬಂದವ್ರಿಗೆ ಅಂದವ್ರಿಗೆ ಇನ್ನೂ ಒಂದು 50 ರೂಪಾಯಿ ಜಾಸ್ತಿ ನೆಗೋಷಿಯೇಷನ್ ಇರುತ್ತೆ. 50 ರೂಪಾಯಿ ಅಂದರೆ ಇಟ್ಸ್ ಅರೌಂಡ್ 60,000 ರುಪೀಸು. ಸೊ ಬೆಸ್ಟಾಗಿ ನಿಮ್ಮ ಚಾನಲಿಂದ ಯಾರು ಬರ್ತಾರೆ ಸರ್ ಅವ್ರಿಗೆ ಬೆಸ್ಟಾಗಿ ಮಾಡ್ಕೊಡ್ತೀವಿ. 60,000 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಸ್ಪಾಟ್ ಡಿಸ್ಕೌಂಟ್, ನೆಗೋಷಿಯೇಷನ್ ಇರುತ್ತೆ. ಅದ್ರ ಜೊತೆಗೆ ಸ್ಲೈಟ್ಲಿ ನೆಗೋಷಿಯೇಷನ್ ಇರುತ್ತೆ. ಅದ್ರ ಜೊತೆಗೆ ಇವ್ರ ಕಡೆಯಿಂದ ಬಂದವ್ರಿಗೆ ಎಕ್ಸ್ಟ್ರಾ ನಾನು ಇನ್ನೂ ಮಾಡಿ ಕೊಡ್ತೇನೆ. ನೋಡಿ 2,999 ರೂಪಾಯಿ ಏನು ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ರು, ಅದರಲ್ಲಿ ನೆಗೋಷಿಯಬಲ್, ಆಫ್ಟರ್ ನೆಗೋಷಿಯಬಲ್ಲು ಇವರು ಇನ್ನೂ 50 ರೂಪೀಸ್ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹೌದು, ಎಕ್ಸಾಕ್ಟ್ಲಿ ಸರ್. ಸೊ ನೀವು ಇದನ್ನ ವಿಡಿಯೋದ ನೀಟಾಗಿ ಕೇಳಿಸ್ಕೊಳ್ಳಿ, ಇದನ್ನು ಕೇಳ್ಬೋದು. ಸುಬ್ರಹ್ಮಣ್ಯ ಸರ್ ಕೂಡ ಇಲ್ಲೇ ಇರ್ತಾರೆ. ಕಮ್ಮಿಂಗ್ ಸಂಡೇನೆ ಮೆಗಾ ಲಾಂಚ್ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ನೀವು ಯಾರು ಬೇಕಾದರೂ ಎನ್ಕ್ವೈರಿ ಮಾಡ್ಬೋದು ಸರ್ ಮಾಡಿ. ಸೊ ಇವ್ರದ್ದು ಅಂತ ಒಂದು ಟೀಮ್ ಇದೆ, ಆ ಟೀಮ್ ಹ್ಯಾಂಡ್ಲ್ ಮಾಡ್ತಾ ಇರುತ್ತೆ. ಅಷ್ಟು ಜನರು ಕೂಡ ಇವ್ರು ಸಿಗ್ತಾ ಇರ್ತಾರೆ. ಇವ್ರ ಟೀಮಿಗೆ ಹ್ಯಾಂಡಲ್ ಮಾಡ್ತಾರೆ. ಅವರೆಲ್ಲ ನಿಮಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ತೋರಿಸೋದಾಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ. ಸೊ ಇಲ್ಲಿ ಬಂದಾಗ ಸರ್ವಿಸ್ ಹೇಗೆ ಕೊಡ್ತಾರೋ, ಹೆಂಗೆ ಮೇಂಟೈನ್ ಮಾಡ್ತಾರೋ ಅನ್ನೋ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸುಮಾರಷ್ಟು ಟೀಮ್ ಇದೆ ಇವ್ರದ್ದು, ಮೇಂಟೈನ್ ಮಾಡ್ತಾರೆ. ಹೌದು, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ತನಕ ಬಂದು ನಮ್ಮ ಇದನ್ನ ಶೂಟ್ ಮಾಡಿದ್ದೀರಾ, ಗ್ರೇಟ್ ಸರ್. ಮಾಡಿ ಆದಷ್ಟು ಬಿಸ್ನೆಸ್ ಎಲ್ಲ ಚೆನ್ನಾಗಾಗ್ಲಿ. ನೆಗೋಷಿಯಬಲ್ ಅಂದ್ಕೊಡಿ, ಒಂದು ಒಳ್ಳೆ ರೀತಿಲಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸೈಟ್ ಸಿಕ್ಕರೆ ಸಾಕಷ್ಟೇನೆ ಮಾಡೋಣ. ಸೊ ಇಷ್ಟೊತ್ತು ನೀವು ಕೂಡ ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸರಿ ಮರಿಬೇಡಿ, ಯಾರೆಲ್ಲ ಕೆಂಗೇರಿ, ಬಿಡದಿ, ಹೆಜ್ಜಾಲ ಮತ್ತು ಏನು ಈ ವಂಡರ್ಲಾ ಸುತ್ತಮುತ್ತ ಸೈಟ್ ತೊಗೋಬೇಕಂತ ಇದ್ರು, ವೆರಿ ನಿಯರ್ ಟು ಬಿಡದಿ ಮಾರ್ಕೆಟ್. ಸೊ ಆ ಪ್ರಾಪರ್ಟಿಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಸೈಟ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.